ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನಿ ವ್ಯೂ ಆ್ಯಪಲ್ಲಿ ಪರ್ಸ್ನಲ್ ಲೋನ್ಗೆ ಹೇಗೆ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತೇನೆ. ಇಲ್ಲಿ ಸ್ನೇಹಿತರೆ, ನೀವು 10 ಲಕ್ಷದವರೆಗೂ ಪರ್ಸ್ನಲ್ ಲೋನ್ಗೆ ಅಪ್ಲೈನ ಮಾಡಿ ಪಡಿಬೋದು. ಸೊ ಹೇಗೆ ಈ ಒಂದು ಲೋನ್ಗೆ ಅಪ್ಲೈ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟ್ ಆಗಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಮನಿ ವ್ಯೂ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಆ್ಯಪನ್ನು ನೀವು ಡೈರೆಕ್ಟ್ ಆಗಿ ನನ್ನ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡನ್ನು ಮಾಡ್ಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಚಾನಲ್ ಜಾಯ್ನ್ ಆಗಿ ಡೈರೆಕ್ಟಾಗಿ ಈ ಒಂದು ಆ್ಯಪನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲನ್ನು ಮಾಡ್ಬೋದು. ಇನ್ಸ್ಟಾಲ್ ಮಾಡಿ ಅಪ್ಲಿಕೇಶನ್ ಓಪನ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ. ಆನಂತರ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಪ್ರತಿಯೊಂದು ಪರ್ಮಿಷನ್ನ ಅಲೋ ಮಾಡಿ. ಇಲ್ಲಿ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಪರ್ಮಿಷನ್ ಎಲ್ಲನೂ ಕೂಡ ಅಲೋ ಮಾಡಿ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ಇಮೇಲ್ ಐ ಡಿ ಹಾಗೆಯೇ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಇಮೇಲ್ ಐ ಡಿ ಮೊಬೈಲ್ ನಂಬರ್ ಎಂಟರ್ ಆದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟರ್ ಮಾಡಿ ವೆರಿಫೈ ಮಾಡಿ. ಆನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ನೀವು ಇಲ್ಲಿ ಲೋನ್ಸ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಪರ್ಸನಲ್ ಲೋನ್, ಹಾಗೆ ಲೋನ್ ಆನ್ ಪ್ರಾಪರ್ಟಿ, ಹಾಗೆ ಹೋಮ್ ಲೋನ್ ಅಂತ ಇರುತ್ತೆ. ಇಲ್ಲಿ 10 ಲಕ್ಷದವರೆಗೂ ನೀವು ಲೋನ್ಗೆ ಅಪ್ಲೈನ ಮಾಡ್ಬೋದು. ಸ್ನೇಹಿತರೆ, ನೀವು ಪರ್ಸ್ನಲ್ ಲೋನ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಲೋನ್ಗೆ ಅಪ್ಲೈ ಮಾಡಿ ಅಮೌಂಟನ್ನು ತಗೊಂಡು ಆ ಒಂದು ಅಮೌಂಟನ್ನು ಸರಿಯಾಗಿ ಪ್ರತಿ ತಿಂಗಳು ಪ್ರತಿ ಕಂತನ್ನು ತುಂಬೋ ಸಾಮರ್ಥ್ಯ ಇದ್ದರೆ ಮಾತ್ರ ನೀವು ಇಲ್ಲಿ ಲೋನ್ಗೆ ಅಪ್ಲೈ ಮಾಡಿ ಅಮೌಂಟನ್ನು ತಗೊಳ್ಳಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಸ್ನೇಹಿತರೆ, ನೀವು ಇಲ್ಲಿ ಲೋನ್ಗೆ ಅಪ್ಲೈ ಮಾಡಿ ಲೋನ್ ಅಮೌಂಟನ್ನು ತಗೊಂಡು ಆನಂತರ ಆ ಒಂದು ಲೋನ್ ಅಮೌಂಟನ್ನು ಪ್ರತಿ ತಿಂಗಳು ಪ್ರತಿ ಕಂತು ಸರಿಯಾಗಿ ಲೋನ್ ಅಮೌಂಟನ್ನು ರೀಪೇಮೆಂಟ್ ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಹಾಗೆಯೇ ನಿಮ್ಮ ಪಾನ್ ಕಾರ್ಡ್ ಮೇಲೂ ಮಾರ್ಕ್ ಆಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಪಾನ್ ಕಾರ್ಡ್ ಹಾಗೆಯೇ ಬ್ಯಾಂಕ್ ಅಕೌಂಟ್ ಹಾಗೆಯೇ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಮೇಲೂ ಕೂಡ ಕೇಸ್ ಆಗುತ್ತೆ. ಸೊ ದಯವಿಟ್ಟು ಲೋನ್ ಅಮೌಂಟನ್ನು ಸರಿಯಾಗಿ ಪ್ರತಿ ತಿಂಗಳು ತುಂಬೋ ಸಾಮರ್ಥ್ಯ ಇದ್ದರೆ ಮಾತ್ರ ನೀವು ಇಲ್ಲಿ ಲೋನ್ಗೆ ಅಪ್ಲೈ ಮಾಡಿ ಲೋನ್ ಅಮೌಂಟನ್ನು ಪಡಿಬೋದು. ಇಲ್ಲಾಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಸ್ನೇಹಿತರೆ, ನಿಮಗೆ ಎಮರ್ಜೆನ್ಸಿ ಇದ್ದರೆ ಮಾತ್ರ ನೀವು ಇಲ್ಲಿ ಲೋನ್ಗೆ ಅಪ್ಲೈ ಮಾಡಿ ಲೋನ್ ಅಮೌಂಟನ್ನು ತಗೊಳ್ಳಿ. ಸೊ ಇಲ್ಲಿ ನಾನೀಗ ಅಪ್ಲೈ ಫಾರ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮದು ಡೀಟೇಲ್ಸನ್ನು ಫಿಲ್ ಮಾಡಿ. ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಎಜುಕೇಷನ್ ಹಾಗೆಯೇ ನಿಮ್ಮೊಂದು ಇನ್ಕಮ್, ಹಾಗೆ ನಿಮಗೆ ಎಷ್ಟು ಲೋನ್ ಅಮೌಂಟ್ ಬೇಕೋ ಅಷ್ಟು ಅಮೌಂಟನ್ನು ನೀವು ಇಲ್ಲಿ ಎಂಟರ್ ಮಾಡಿ. ನೇಮನ್ನು ಪಾನ್ ಕಾರ್ಡಲ್ಲಿ ಹೇಗಿರುತ್ತೋ ಅದೇ ರೀತಿ ನೇಮನ್ನು ಎಂಟರ್ ಮಾಡಿ. ಪ್ರತಿಯೊಂದು ಡೀಟೇಲ್ಸ್ ಫಿಲ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಆ್ಯಡ್ ಅರ್ನಿಂಗ್ ಮೆಂಬರ್ಸ್ ಆಫ್ ಯುವರ್ ಫ್ಯಾಮಿಲಿ ಅಂತ ಬರುತ್ತೆ. ಇಲ್ಲಿ ಫಾದರ್ ಅಂತ ಸೆಲೆಕ್ಟ್ ಮಾಡಿ ಅಂತ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಆ್ಯಡ್ ಸೋರ್ಸ್ ಆ್ಯಂಡ್ ಮಂತ್ಲಿ ಇನ್ಕಮ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಬರುತ್ತೆ. ಇಲ್ಲಿ ಇನ್ಕಮ್ ಸೋರ್ಸನ್ನು ಸೆಲೆಕ್ಟ್ ಮಾಡಿ. ಆನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮೊಂದು ಪಾನ್ ಕಾರ್ಡ್ ಹಾಗೆಯೇ ಡೇಟ್ ಆಫ್ ಬರ್ತ್ ಹಾಗೆ ಪಿನ್ ಕೋಡನ್ನು ಎಂಟರ್ ಮಾಡಿ. ಹಾಗೆ ಇಲ್ಲಿ ನಿಮ್ಮ ಜೆಂಡರನ್ನು ಕೂಡ ಸೆಲೆಕ್ಟ್ ಮಾಡಿ. ಪ್ರತಿಯೊಂದು ಡೀಟೇಲ್ಸನ್ನು ಫಿಲ್ ಆದಮೇಲೆ ಇಲ್ಲಿ ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮೊಂದು ಇನ್ಕಮನ್ನು ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡಿ. ಇಲ್ಲಿ ನೆಕ್ಸ್ಟು ಲೆಟ್ಸ್ ವೆರಿಫೈ ಯುವರ್ ಇನ್ಕಮ್ ಅಂತ ಬರುತ್ತೆ. ಇಲ್ಲಿ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ. ಆನಂತರ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ. OTPನ ಎಂಟರ್ ಮಾಡಿ. OTP ವೆರಿಫೈ ಆದಮೇಲೆ ಇಲ್ಲಿ ಅಪ್ರೂವ್ ವಿತ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಬರುತ್ತೆ. ಆನಂತರ ಇಲ್ಲಿ ಅಪ್ರೂವ್ ವಿತ್ OTP ಮೇಲೆ ಕ್ಲಿಕ್ ಮಾಡಿ. ಆನಂತರ ಇನ್ನೊಂದು ಸಲ ನಿಮ್ಮೊಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟರ್ ಮಾಡಿ. ಈಗ ಸಕ್ಸಸ್ಫುಲಿ ಅಪ್ರೂವ್ಡ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ಮೆಂಟ್ ಪ್ಯಾಚ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ವೆರಿಫೈ ಆಗೋದಕ್ಕೆ.
ಆನಂತರ ಸ್ನೇಹಿತರೆ ಡೈರೆಕ್ಟಾಗಿ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಚೂಸ್ ದ ಲೋನ್ ಅಮೌಂಟ್ ಯು ನೀಡ್ ಅಂತ ಬರುತ್ತೆ. ಇಲ್ಲಿ ನಾನು 10,000 ಸೆಲೆಕ್ಟ್ ಮಾಡಿರೋದು ಲೋನ್ ಅಮೌಂಟು. ಹಾಗೆ ಸ್ನೇಹಿತರೆ ಇಲ್ಲಿ ದೀಪಾವಳಿ ಬೋನಸ್ ಅಂತ 5,000 ಎಮ್ ಕಾಯಿನ್ಸ್ ಕೂಡ ಕೊಡ್ತಾರೆ. ಎಮ್ ಕಾಯಿನ್ಸನ್ನು ಹೇಗೆ ಯೂಸ್ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈಗ ನಾನು ಇಲ್ಲಿ ಲೋನ್ ಅಮೌಂಟನ್ನು 10,000 ರೂಪಾಯಿ ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ಲೋನ್ ಟರ್ಮ್ ಅಂತ ಬರುತ್ತೆ. ಇಲ್ಲಿ 3 ಮಂತ್ಸ್ ಹಾಗೆ 4 ಮಂತ್ಸ್ ಹಾಗೆ ಇಲ್ಲಿ ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 5 ಮಂತ್ಸ್ 6 ಮಂತ್ಸ್ವರೆಗೂ ಇರುತ್ತೆ. ಇಲ್ಲಿ ನೀವು 3 ಮಂತ್ಸನ್ನು ಸೆಲೆಕ್ಟ್ ಮಾಡಿದರೆ ಸ್ನೇಹಿತರೆ ನೀವು ಪ್ರತಿ ತಿಂಗಳು 3,535 ರೂಪಾಯಿ ತುಂಬಬೇಕಾಗುತ್ತೆ. ಇಲ್ಲಿ ಇಂಟ್ರೆಸ್ಟು 202 ರೂಪಾಯಿ ಇರುತ್ತೆ. 4 ಮಂತ್ಸ್ ಆಗಿದ್ದರೆ 2,690. ಇಲ್ಲಿ ಇಂಟ್ರೆಸ್ಟು 190 ರೂಪಾಯಿ. ಇನ್ನು 6 ಮಂತ್ಸ್ ಆಗಿದ್ದರೆ 1,840 ರೂಪಾಯಿ ತುಂಬಬೇಕಾಗುತ್ತೆ ಪ್ರತಿ ಮಂತು. 1,840 ರೂಪಾಯಿನ ನೀವು 6 ತಿಂಗಳು ತುಂಬಬೇಕಾಗುತ್ತೆ. ಇಲ್ಲಿ ಇಂಟ್ರೆಸ್ಟು 179 ರೂಪಾಯಿ ಆಗಿರುತ್ತೆ. ಹಾಗೆಯೇ ಇಲ್ಲಿ ಪ್ರೊಸೆಸಿಂಗ್ ಫೀ ಅಂತ 666 ರೂಪಾಯಿ ಕಟ್ಟಾಗುತ್ತೆ ಎಕ್ಸ್ಟ್ರಾ. ನೆಕ್ಸ್ಟ್ ಇಲ್ಲಿ ಹ್ಯಾವ್ ಅ ಪ್ರೊಮೋ ಹಾಗೆ ರೆಫರಲ್ ಕೋಡ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಹತ್ರ ಪ್ರೊಮೋ ಕೋಡ್ ಇದ್ದರೆ ನೀವು ಇಲ್ಲಿ ಎಂಟರ್ ಮಾಡಿ ಅಪ್ಲೈನ ಮಾಡ್ಕೋಬೋದು. ಈಗ ನಾನು ಡೈರೆಕ್ಟಾಗಿ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ 4 ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕು. ಬೇಸಿಕ್ ಇನ್ಫಾರ್ಮೇಷನ್, KYC, EMI ಆಟೋ ಡೆಬಿಟ್ ಹಾಗೆ ಸೈನ್ ಅಗ್ರಿಮೆಂಟಲ್ಲಿ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಇಲ್ಲಿ ಸ್ನೇಹಿತರೆ ನೀವು ಪುನಃ ಮತ್ತೆ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮೊಂದು ಅಪ್ಪ ಅಮ್ಮನ ಹೆಸರು ಹಾಗೆಯೇ ಮನೆ ಸ್ವಂತದ ಅಥವಾ ರೆಂಟ್ ಅಂತ ಸೆಲೆಕ್ಟ್ ಮಾಡಬೇಕು. ಹಾಗೆ ಲೋನ್ ಪರ್ಪಸ್ ಹಾಗೆ ಲ್ಯಾಂಗ್ವೇಜ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ಡೀಟೇಲ್ಸ್ ಫಿಲ್ ಆದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಅಬೌಟ್ ಯುವರ್ ಕಂಪನಿ ಅಂತ ಕೇಳುತ್ತೆ. ಅಂದರೆ ನೀವು ವರ್ಕ್ ಮಾಡ್ತಿರುವಂಥ ಕಂಪನಿನ ಎಂಟರ್ ಮಾಡಿ. ಇಲ್ಲಿ ನೀವು ಸ್ಯಾಲರಿ ಎಂಪ್ಲಾಯ್ ಅಂತ ಸೆಲೆಕ್ಟ್ ಮಾಡಿದರೆ ಸ್ನೇಹಿತರೆ ಇಲ್ಲಿ ನಿಮ್ಮೊಂದು ಕಂಪನಿ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಡೀಟೇಲ್ಸ್ ಫಿಲ್ ಆದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ನೀವು ಇಲ್ಲಿ KYCಯನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಡಿಜಿ ಲಾಕರ್ ಹಾಗೆ ಪೇಪರ್ಲೆಸ್ಸು. ಸೊ ಇಲ್ಲಿ ನಾನೀಗ ಡಿಜಿ ಲಾಕರ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸ್ನೇಹಿತರೆ ನಿಮ್ಮ ಹತ್ರ ಡಿಜಿ ಲಾಕರ್ ಇಲ್ಲ ಅಂದರೆ ನೀವು ಪೇಪರ್ಲೆಸ್ KYCನ ಕ್ಲಿಕ್ ಮಾಡಿ ಆಧಾರ್ ವೆಬ್ಸೈಟ್ ಮೂಲಕ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ನಿಮ್ಮೊಂದು ಆಧಾರ್ KYCಯನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡ್ಕೋಬೋದು. ನಾನಿಲ್ಲಿ ಡಿಜಿ ಲಾಕರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಈಗ ನಾನಿಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೋತೇನೆ. ಆನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಡಿಜಿ ಲಾಕರ್ ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ನೀವು ಆಲ್ರೆಡಿ ಇಟ್ಟಿರ್ತೀರ ಆ ಪಿನ್ನನ್ನು ಎಂಟರ್ ಮಾಡಿ. ಆನಂತರ ಡನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದಮೇಲೆ ಎಲೋ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ ಈಗ KYC ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ವೆರಿಫೈ ಆಧಾರ್ ಆ್ಯಂಡ್ ಪಾನ್ ಲಿಂಕಿಂಗ್ ಅಂತ ಬರುತ್ತೆ. ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರನ್ನು ಪುನಃ ಎಂಟರ್ ಮಾಡಿ. ವೆರಿಫೈ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ KYC ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇಲ್ಲಿ ನೆಕ್ಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ಇಲ್ಲಿ ನೀವು ಸೆಲ್ಫಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೆಲ್ಫಿ ಅಪ್ಲೋಡ್ ಆದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ನೇಹಿತರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ IFSC ಕೋಡನ್ನು ಎಂಟರ್ ಮಾಡಿ. ಬ್ಯಾಂಕ್ ಡೀಟೇಲ್ಸ್ ಫಿಲ್ ಆದ ನಂತರ ವೆರಿಫೈ ನೌ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ನ ಫಿಲ್ ಮಾಡಿ. ಇಲ್ಲಿ ಸಬ್ಮಿಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಯುವರ್ ಅಪ್ಲಿಕೇಶನ್ ಇಸ್ ಸಬ್ಮಿಟೆಡ್ ಅಂತ ಬಂದಿದೆ. ಈಗ ಲೋನ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಇಲ್ಲಿ ಟೈಮ್ ತಗೊಳುತ್ತೆ ವೆರಿಫೈ ಆಗೋದಕ್ಕೆ. ಆನಂತರ ಇಲ್ಲಿ ಯುವರ್ ಅಪ್ಲಿಕೇಶನ್ ಇಸ್ ಇನ್ಕಂಪ್ಲೀಟ್ ಅಂತ ಇರುತ್ತೆ. ಇಲ್ಲಿ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮೊಂದು ಅಪ್ಲಿಕೇಶನ್ನ ಪುನಃ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಎನೇಬಲ್ EMI ಆಟೋ ಡೆಬಿಟ್ ಹಾಗೆಯೇ ರಿವ್ಯೂ ಆ್ಯಂಡ್ ಸಬ್ಮಿಟ್ ಹಾಗೆ ಮನಿ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಂತ ಇರುತ್ತೆ. ಇಲ್ಲಿ ಎನೇಬಲ್ EMI
ಆಟೋ ಡೆಬಿಟ್ ಮೇಲೆ ಅನೇಬಲ್ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ನೇಹಿತರೆ ನೀವು ನಿಮ್ಮೊಂದು ಆಧಾರ್ ಕಾರ್ಡ್ ಹಾಗೆ ATM ಕಾರ್ಡನ್ನು ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಆದ ನಂತರ ನೆಕ್ಸ್ಟ್ ಇಲ್ಲಿ ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಗ್ರಿಮೆಂಟ್ ಅಂತ ಬರುತ್ತೆ. ಅಗ್ರಿಮೆಂಟನ್ನು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಅಮೌಂಟ್ ಬಂದು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿವರೆಗೂ ಆಗಲ್ಲ ಸ್ನೇಹಿತರೆ. ನೀವು ಲೋನ್ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಇಲ್ಲಿ ಪುನಃ ನಿಮ್ಮೊಂದು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ATM ಕಾರ್ಡ್ ಆಧಾರ್ ಕಾರ್ಡನ್ನು ವೆರಿಫೈ ಮಾಡಿ ಅಗ್ರಿಮೆಂಟನ್ನು ಸಬ್ಮಿಟ್ ಮಾಡಿ ಆನಂತರ ಅಮೌಂಟ್ ಬಂದು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಇಲ್ಲಿ ಅಮೌಂಟ್ ಬರಲ್ಲ. ಸೊ ಇಲ್ಲಿ ಡಿಸ್ಪ್ಲೇ ಮೇಲೆ ಇನ್ಕಂಪ್ಲೀಟ್ ಅಂತ ಬಂದಿರುತ್ತೆ. ಅಪ್ಲಿಕೇಶನ್ನ ಪುನಃ ಕಂಪ್ಲೀಟ್ ಮಾಡಿ ಆನಂತರ ನಿಮಗೆ ಲೋನ್ ಅಮೌಂಟ್ ಇಲ್ಲಿ ಸಿಗುತ್ತೆ. ಈ ರೀತಿಯಾಗಿ ಸ್ನೇಹಿತರೆ ಈ ಒಂದು ಮನಿ ವ್ಯೂ ಅಪ್ಲಿಕೇಶನಲ್ಲಿ ಪರ್ಸ್ನಲ್ ಲೋನ್ಗೆ ಅಪ್ಲೈನ ಮಾಡ್ಬೋದು. ನೀವು ಎಲಿಜಿಬಲ್ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಲೋನ್ ಅಮೌಂಟ್ ಸಿಗುತ್ತೆ. ಸ್ನೇಹಿತರೆ ನೀವು ಲೋನ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಪ್ರತಿ ಮಂತು ಕರೆಕ್ಟಾಗಿ ಕಂತನ್ನು ತುಂಬೋ ಸಾಮರ್ಥ್ಯ ಇದ್ದರೆ ಮಾತ್ರ ನೀವಿಲ್ಲಿ ಈ ಒಂದು ಪರ್ಸ್ನಲ್ ಲೋನ್ಗೆ ಅಪ್ಲೈ ಮಾಡಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ನೀವು ಇವತ್ತು ಲೋನ್ಗೆ ಅಪ್ಲೈ ಮಾಡಿ ಲೋನ್ ಅಮೌಂಟನ್ನು ತಗೊಂಡು ನಾಳೆ ದಿನ ಕರೆಕ್ಟಾಗಿ ಪ್ರತಿ ತಿಂಗಳು ಸರಿಯಾದ ಅಮೌಂಟನ್ನು ಪ್ರತಿ ಕಂತನ್ನು ತುಂಬಿಲ್ಲ ಅಂದರೆ ನಿಮ್ಮೊಂದು ಪಾನ್ ಕಾರ್ಡ್ ಹಾಗೆ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಮಾರ್ಕ್ ಇರುತ್ತೆ. ಸಿಬಿಲ್ ಸ್ಕೋರ್ ಕೂಡ ಡೌನ್ ಆಗುತ್ತೆ. ನಿಮಗೆ ಮತ್ತೆ ಎಲ್ಲೂ ಕೂಡ ಲೋನ್ ಸಿಗಲ್ಲ ಸ್ನೇಹಿತರೆ. ಹಾಗೆಯೇ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಮೇಲೂ ಕೂಡ ಕೇಸ್ ಆಗುತ್ತೆ ನೀವು ಲೋನ್ ಅಮೌಂಟನ್ನು ಸರಿಯಾಗಿ ತುಂಬಿಲ್ಲ ಅಂದರೆ. ಸೊ ನೀವು ಸರಿಯಾಗಿ ಈ ಒಂದು ಲೋನ್ ಅಮೌಂಟನ್ನು ತುಂಬೋ ಸಾಮರ್ಥ್ಯ ಇದ್ದರೆ ಮಾತ್ರ ಲೋನ್ಗೆ ಅಪ್ಲೈ ಮಾಡಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಲೋನಿಗೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.